ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತಿ ಆಸೆ ಸೊಸೆ ಮ್ಯಾಜಿಕಲ್ ಬ್ಯಾಗ್. ಒಂದಿನ ಚಂದ್ರಕಾಂತ ಮನೆಯೆಲ್ಲ ಕ್ಲೀನ್ ಮಾಡ್ತಿರುವಾಗ ಅವಳಿಗೆ ಒಂದ್ ಸುಂದರವಾದ ಬ್ಯಾಗ್ ಸಿಗುತ್ತೆ. ಅದನ್ನ ನೋಡಿ ಆಶ್ಚರ್ಯವಾಗಿ, ವಾವ್, ಈ ಬ್ಯಾಗ್ ಎಷ್ಟ್ ಚೆನ್ನಾಗಿದ್ಯೋ ಹಂಗಂತ ಅನ್ಕೊಂಡು ಅದನ್ನ ನೋಡಿ ಅದಿದ್ದ ಜಾಗದಲ್ಲೇ ಅದನ್ನ ಇಟ್ಬಿಟ್ಟು ಸೂರ್ಯಕಾಂತ ಹತ್ರ ಬಂದು, ಅತ್ತೆ, ನಾನು ಇನ್ನೊಂದು ಕೇಳ್ಬೇಕು ಅನ್ಕೊಂಡಿದೀನಿ. ಏನೇ ಕೇಳು. ನನ್ನ ಹತ್ರ ಸಂಕೋಚ ಏನಕ್ಕೆ? ಅದು ನಮ್ಮ ಅಡ್ಗೆ ಮನೆಯಲ್ಲಿ ಒಂದ್ ಸುಂದರವಾದ ಬ್ಯಾಗ್ ಇದೆ ಅತ್ತಿಯಮ್ಮ, ಅದೆಲ್ಲಿಂದ ಬಂತು? ಅದ್ರ ಕತೆ ನಿನ್ಗೇನಕ್ಕೆ? ಅದು ತುಂಬಾ ಅದ್ಭುತವಾದ ಬ್ಯಾಗೆ. ಅದು ಎಷ್ಟು ಅದ್ಭುತನೋ ಅಷ್ಟು ಪ್ರಮಾದಾನೇ. ಹಂಗಂದ್ರೆ ಏನತ್ತೆ, ವಿವರವಾಗಿ ಹೇಳಿ. ಮನ್ಸಲ್ ನೀನ್ ಏನ್ ಅನ್ಕೊಂಡ್ರು ಆ ಬ್ಯಾಗ್ ನಿನ್ಗೆ ಅದನ್ ಕೊಟ್ಬಿಡುತ್ತೆ. ಹಂಗಂತ ಮಿತಿ ಮೀರಿ ಕೋರಿಕೆಗಳನ್ನ ಇಟ್ಕೊಂಡಿದ್ಯಾ ಅನ್ಕೋ, ಯಾವ್ದಾದ್ರು ಜಂತು ಏನಾದ್ರೂ ಪ್ರಮಾದಕರವಾದದ್ದು ಬರುತ್ತೆ. ಅದ್ರ ಕತೆಗ್ ಮಾತ್ರ ಹೋಗ್ಬೇಡ. ಹಂಗಂದಿದ ತಕ್ಷಣ ಚಂದ್ರಕಾಂತ ಅತ್ತೆ ಹತ್ರ, ಅತ್ತಿಯಮ್ಮ, ನೀವೇನ್ ಅನ್ಕೊಂಡಿಲ್ಲ ಅಂದ್ರೆ ನಮ್ ಏರಿಯಾದಲ್ಲಿರೋರು ಎಲ್ಲಾರು ಟೂರ್ ಹೋಗ್ತಿದೀವಿ. ನಾನು ಬಟ್ಟೆ ತಗೊಂಡ್ ಹೋಗ್ಬೇಕು. ನನ್ನ ಹತ್ರ ಬ್ಯಾಗ್ ಇಲ್ಲ. ಈ ಬ್ಯಾಗ್ ತಗೊಂಡ್ ಹೋಗ್ಲಾ? ಏನ್ ಹೇಳ್ತೀರಾ? ಹೇಳ್ದೆ ಅಲ್ವೇನೆ, ಅದು ಡೇಂಜರಸ್ ಬ್ಯಾಗ್ ಅಂತ. ಎಷ್ಟು ಹೇಳಿದ್ರು ಕೇಳಲ್ವಾ? ಮತ್ತೆ ಆ ಬೇಗೆ ಕೇಳ್ತಿದ್ಯಾ? ಅಯ್ಯೋ ಅತ್ತೆ, ನೀವ್ ಅಷ್ಟು ಹೇಳಿದ್ಮೇಲೆ ನಾನು ಹೆಂಗಿದ್ರು ಭದ್ರವಾಗಿರ್ತೀನಲ್ವಾ? ಪ್ಲೀಸ್ ಅತ್ತೆಯಮ್ಮ, ನನ್ಗ ಬ್ಯಾಗ್ ಕೊಡ್ತೀರಾ? ನಾನು ಭದ್ರವಾಗಿ ಇಡ್ಕೋತೀನಿ. ನಿನ್ ಕರ್ಮ. ಹೇಳ್ಬೇಕಾಗಿರೋದಲ್ಲ ನಾನು ಹೇಳ್ದೆ. ಅದೇ ಬೇಕಂತ ನಿಂತ್ಕೊಂಡ್ರೆ ನಾನೇನ್ ಮಾಡೋದು? ಎತ್ಕೊಂಡೋಗು. ಹಂಗೆ ಮಾರನೇ ದಿನ ಚಂದ್ರಕಾಂತ ರೆಡಿಯಾಗಿ ಬರೀ ಬ್ಯಾಗ್ ತಗೊಂಡ್ ಹೋಗೋದನ್ನ ನೋಡಿ ಅದನ್ನ ನೋಡಿದ್ ಸೂರ್ಯಕಾಂತ, ಏನೇ ಅದು? ಏನೇ ಅದು? ಬಟ್ಟೆ ಇಟ್ಕೋದೆ ಖಾಲಿ ಬ್ಯಾಗ್ ತಗೊಂಡ್ ಹೋಗ್ತಿದ್ಯಾ? ಅಯ್ಯೋ, ನೀನೇ ಹೇಳ್ದೆ ಅಲ್ವಾ ಅತ್ತೆ, ಈ ಬ್ಯಾಗು ಏನ್ ಕೇಳಿದ್ರು ಕೊಡತ್ತಂತ. ಅದಕ್ಕೆ ಬಟ್ಟೆ ಕೊಡಲ್ವಾ ಏನು? ಅಯ್ಯೋ ಬಿತ್ರಿ, ಈ ಅತಿ ತೆಲ್ವಿ ಬೇಡಾನೆ. ಇದು ಮನೆನೇ ಸುಟ್ಟಾಕುತ್ತೆ. ಅದೇನೇ ನಿನ್ನ ಹತ್ರ ಭಯ. ಅತ್ತಿಯಮ್ಮ, ನೀವು ನಿಶ್ಚಿಂತೆಯಾಗಿರಿ, ನಾನು ಭದ್ರವಾಗಿ ಹೋಗಿ ಬರ್ತೀನಿ. ಹಂಗಂತೇಳಿ ಆ ಬ್ಯಾಗ್ ತಗೊಂಡು ಚಂದ್ರಕಾಂತ ಆಚೆ ಬಂದು ಅವ್ರ ಫ್ರೆಂಡ್ ಜೊತೆ ನಿಂತ್ಕೋತಾಳೆ. ದಾರಿಯಲ್ಲಿ ಎಲ್ಲಾರ್ಗೂ ಹಶ್ವಾಗಿ ಮನೆಯಿಂದ ತಂದಿರೋ ಟಿಫಿನ್ ಬಾಕ್ಸ್ ಎಲ್ಲ ತೆಗೆದು ಊಟ ಮಾಡ್ತಿದ್ದಾಗ ಆಗ ಚಂದ್ರಕಾಂತ ಯೋಚನೆ ಮಾಡಿ ಅವಳ ಬ್ಯಾಗ್ ಒಳಗಡೆ ಕೈ ಹಾಕಿ, ನನ್ಗೆ ಬಿರಿಯಾನಿ ಬೇಕು ಹಂಗಂದಿದ ತಕ್ಷಣ ಬಿರಿಯಾನಿ ಬರುತ್ತೆ. ಅದನ್ನ ನೋಡಿ ತಿಂತಾ ಇದ್ರೆ ಎಲ್ಲಾರ್ಗೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಎಲ್ಲ ಮುಗಿದ್ಮೇಲೆ ಬ್ಯಾಗ್ ಅಲ್ಲಿ ಕೈ ಇಟ್ಟು, ಇಲ್ಲಿರೋರ್ಗೆಲ್ಲಾರ್ಗೂ ಕಿಲ್ಲಿ ಬೇಕು ಹಂಗೆ ಕೈ ಇಟ್ಟು ಕೇಳ್ಕೊಂಡಿದ ತಕ್ಷಣ ಎಲ್ಲಾರ್ಗೂ ಕಿಳ್ಳಿ ಬರುತ್ತೆ. ಚಂದ್ರಕಾಂತ ಎಲ್ಲಾರ್ಗೂ ಕೊಡ್ತಾಳೆ. ಅದನ್ ತಿಂದು ಅದ್ರಲ್ಲೊಬ್ರು, ನಿನ್ ಬ್ಯಾಗ್ ಅಲ್ಲಿ ಏನಿದೆಯೇ? ಇದು ಮ್ಯಾಜಿಕಲ್ ಬ್ಯಾಗ್, ನಿಮ್ಗೆ ಏನ್ ಬೇಕಾದ್ರೂ ಕೊಡುತ್ತೆ. ಅದ್ ಕೇಳಿದ ತಕ್ಷಣ ಎಲ್ಲಾರ ಮುಖದಲ್ಲಿ ಆನಂದ. ಅದ್ರಲ್ಲಿ ಇಬ್ರು ಮನುಷ್ಯರು ಪಕ್ಕಕ್ಕೆ ಹೋಗಿ, ಆ ಚಂದ್ರಕಾಂತನ ಹೋಗ್ಲಿ, ಆ ಬ್ಯಾಗಿಂದ ನಮ್ಗೆ ಏನ್ ಬೇಕೋ ಎಲ್ಲ ತಗೊಳ್ಳೋಣ. ನೀನ್ ಹೇಳೋದು ಸರಿನೇ. ನಮ್ ಟ್ರಿಪ್ ಮುಗಿಯೋಕ್ ಮುಂಚೆ ಅದ್ರೊಳಗಿನ ವಸ್ತು ಮಾತ್ರ ಅಲ್ವೋ, ಆ ಬ್ಯಾಗ್ನು ನಾವು ಹೆಂಗಾದ್ರೂ ಕಳ್ತನ ಮಾಡ್ಬೇಕು. ಹಂಗಂತ ಮಾತಾಡ್ಕೋತಾ ಎಲ್ಲಾರು ಕಾಡೊಳಗಡೆ ಹೋಗಿ ಒಂದ್ ಮರದ ಕೆಳಗಡೆ ಕುತ್ಕೊಂಡು ರೆಸ್ಟ್ ತಗೋತಾ ಇರ್ತಾರೆ. ಎಲ್ಲಾರು ಸೇರಿ ಚಂದ್ರಕಾಂತ ಹತ್ರ ಬ್ಯಾಗ್ ಇಂದ ಏನೇನ್ ಬೇಕು ಎಲ್ಲಾ ಕೇಳ್ತಾ ಇರ್ತಾರೆ. ಅಯ್ಯೋ, ಈ ಬ್ಯಾಗ್ ಎಲ್ಲಿರೋದು? ನಿಮ್ಗೆಲ್ಲಾರ್ಗು ಸುಮ್ನೆ ಕೊಟ್ರೆ ಬ್ಯಾಗಿನ ಮಹಿಮೆ ಎಲ್ಲ ಹೋಗುತ್ತೆ. ಅದ್ರಿಂದ ನಿಮ್ಗೆ ಏನ್ ಬೇಕಾದ್ರೂ ಅದಕ್ ಬೇಕಾಗಿರೋ ದುಡ್ಡು ಕೊಡ್ಲೇಬೇಕು. ಅದನ್ ಕೇಳಿ ಎಲ್ಲಾರು ಇಷ್ಟಪಟ್ಟು ಒಬ್ಬೊಬ್ರೇ ಬಂದು ದುಡ್ಡು ಕೊಟ್ಟು ಅವ್ರ ಬೇಕಾಗಿರೋದು ಕೇಳ್ತಾ ಇರ್ತಾರೆ. ಅದ್ರಲ್ಲಿ ಬ್ಯಾಗ್ ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಅಲ್ಲಿಗ್ ಬಂದು ಒಬ್ರತ್ರ ಒಬ್ರು ಕಣ್ಣಲ್ಲಿ ಮಾತಾಡ್ಕೋತಾ ಇಬ್ರು ಒಂದೊಂದ್ ವಸ್ತು ತಗೊಂಡು, ಬ್ಯಾಗಲ್ ಕೈ ಇಟ್ಟು ಏನ್ ಬೇಕಂದ್ರೆ ಅದ್ ಬರುತ್ತಾ? ಹಾಗಾದ್ರೆ ಬ್ಯಾಗಲ್ ಕೈ ನೀನಿಡು, ವಸ್ತು ನಾವ್ ಹೇಳ್ತೀವಿ. ಹಂಗಂದಿದ ತಕ್ಷಣ ಚಂದ್ರಕಾಂತ ಕೈ ಇಡ್ತಾಳೆ. ಸಿಂಹ ಸಿಂಹ. ಅವನ್ ಹೇಳಿದ್ದನ್ ಕೇಳಿ ಭಯದಿಂದ, ಏನು ಸಿಂಹನ್ ಕೇಳ್ತಿದ್ಯಾ? ಹಂಗಂದಿದ ತಕ್ಷಣ ಸಿಂಹ ಬ್ಯಾಗ್ ಇಂದ ಆಚೆ ಬರುತ್ತೆ. ಇನ್ನಷ್ಟೇ ಎಲ್ಲರೂ ಪ್ರಾಣದ ಭಯದಿಂದ ಅಲ್ಲಿ ಇಲ್ಲಿ ಓಡಕ್ ಶುರು ಮಾಡ್ತಾರೆ.
ಆದ್ರೆ ಸಿಂಹ ಮಾತ್ರ ಚಂದ್ರಕಾಂತ ಹಿಂದೆ ಓಡ್ತಾನೆ ಇದ್ಲು. ಚಂದ್ರಕಾಂತ ಆ ಕಡೆ ಈ ಕಡೆ ತಿರುಗಿ ತಿರುಗಿ ಕೊನೆಗೆ ಮನೆಗ್ ಬಂದ್ ಸೇರ್ಕೋತಾಳೆ. ಮನೆಗ್ ಬಂದಿರುವ ಸೊಸೆನ್ ನೋಡಿದ ಸೂರ್ಯಕಾಂತ, ಏನ್ ಹಂಗ್ ಓಡ್ ಬರ್ತಿದ್ಯಾ? ಮತ್ತೆ ಏನ್ ಘನಕಾರ್ಯ ಸಾಧಿಸ್ದೆ? ಕಣ್ಣಲ್ಲಿ ತುಂಬಾ ಭಯ ಕಾಣಿಸ್ತಿದೆ. ಏನ್ ಹೇಳ್ಬೇಕತ್ತೆ, ನೀವು ಕೊಟ್ಟಿದ್ದ ಬ್ಯಾಗಲ್ಲಿ ಒಬ್ಬ ಕೈ ಹಾಕಿ ಸಿಂಹನ್ ಕೇಳ್ದ ಅತ್ತೆ. ಆ ಸಿಂಹ ಬ್ಯಾಗಿಂದ ಡೊಬ್ ಬಂದು ನನ್ನ ತಲೆ ಮೇಲೆನೆ ಬಂತತ್ತೆ. ಏನತ್ತವೆ, ಯಾವಾಗ ನೋಡು ನನ್ಗೆ ಈ ತರ ಕಷ್ಟ. ಅದೇ ನಾನು ಮೊದಲಿನಿಂದ ನಿಂಗೆ ಹೇಳ್ತಿದ್ದೀನಿ, ನಾನು ಕೊಡೋ ಯಾವ ವಸ್ತು ಆದ್ರೂ ನೀನು ಭದ್ರವಾಗಿ ಯೂಸ್ ಮಾಡು ಅಂತ. ಅದನ್ನ ನಿನ್ ಸ್ವಾರ್ಥಕ್ಕೆ ಅತಿಹಾಸಕ್ಕೆ ಬಳಸ್ಬೇಡ ಅಂತ ಎಷ್ಟೋ ಸಲ ಹೇಳಿದೀನಿ. ಇಷ್ಟಕ್ಕೂ ಬ್ಯಾಗಲ್ಲಿ ಕೈ ಇಟ್ರೆ ಏನ್ ಬೇಕಾದ್ರೂ ಬರುತ್ತೆ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಸಿಂಹನ್ ಕೇಳ್ದ. ಮೈಯಲ್ಲಿ ಸ್ವಲ್ಪ ಭಯ ಭಕ್ತಿ ಇರ್ಬೇಕು. ಸಾರಿ ಅತ್ತೆ, ತಪ್ಪಲ್ಲ ನಂದೆ. ಅಯ್ಯೋ ಅತ್ತೆ, ಸಿಂಹ ಮನೆಗ್ ಬಂದಿದೆ ಅತ್ತೆ. ಹಂಗಂದಿದ ತಕ್ಷಣ ಸೂರ್ಯಕಾಂತ ಏನೋ ಮಂತ್ರ ಹೇಳಿದ ತಕ್ಷಣ ಸಿಂಹ ಮಾಯ ಆಯ್ತು. ಅಮ್ಮ ದೇವ್ರೆ, ಹೆಂಗೋ ಪ್ರಾಣ ಉಳಿತು. ಅಮ್ಮ, ನೀನ್ ನನ್ಗೆ ದೇವ್ರು ಕೊಟ್ಟಿರೋ ಮ್ಯಾಜಿಕಲ್ ಅತ್ತಿಯಮ್ಮ. ಥ್ಯಾಂಕ್ ಯು ಅತ್ತಿಯಮ್ಮ. ಹಂಗಂತ ಅನ್ಕೋತಾ ಇಬ್ರು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ.